ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಸ್ಥೆ. ಅನಗತ್ಯವಾಗಿ AICC ಅಧ್ಯಕ್ಷರ ಮಗ ಅಂತ ಒಂದೇ ಕಾರಣಕ್ಕೆ ಪ್ರಿಯಾಂಕ ಖರ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅನಗತ್ಯವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವ ಮುಖಾಂತರ ನಮ್ಮ ಹಿಂದುತ್ವಕ್ಕೆ ಅಪಮಾನ ಮಾಡಿದರು. ಸರ್ಕಾರನೂ ಸಹ ಎಲ್ಲ ಒಂದು ಕಡೆ ಏನು ಪ್ರಿಯಾಂಕ ಖರ್ಗೆ ಹೇಳಿಕೆ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಮತ್ತು ಸಚಿವ ಸಂಪುಟದ ಸಹ ತೀರ್ಮಾನಕ್ಕೆ ಈಗಾಗಲೇ ಸಂಚಾರಿ ಪೀಠ ಸ್ಟೇ ಕೊಟ್ಟಿದೆ. ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತಿಲ್ಲ, ಮುಖಭಂಗ ಆಗಿದೆ. ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. RSS ಸಂಕಷ್ಟ ದಿನಗಳಲ್ಲಿ ತ್ಯಾಗ ಬಲಿದಾನಕ್ಕೆ ಸಂಘದ ಕಾರ್ಯಕರ್ತರು ಯಾವತ್ತೂ ನಿರಂತರವಾಗಿ ಸಿದ್ಧವಾಗಿರ್ತಾರೆ. ಇದು ಸರ್ಕಾರಕ್ಕೆ ಕಪಾಳ ಮೋಕ್ಷ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಕಮಿಷನರ್ಗೆ ಪುಡಾರಿಗಳು ಅಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನೋಡಿ, ಯತೀಂದ್ರಗೆ ಮೆದುಳಿಗೂ ನಾಲ್ಗೆಗೂ ಲಿಂಕೇ ಇಲ್ಲ. ಎಲ್ಲ ಒಂದು ಕಡೆ ನಿರಂತರವಾಗಿ ಸದಾ ಸುದ್ದಿಲಿರ್ಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆಗಳನ್ನು ಯತೀಂದ್ರ ಕೊಡ್ತಾ ಇದ್ದಾರೆ. ನಾನು ಕೇಳ್ತೀನಿ ಯತೀಂದ್ರ ಅವರಿಗೆ, ಚುನಾವಣೆ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ. ರಾಜ್ಯಪಾಲರು, ರಾಷ್ಟ್ರಪತಿಗಳು, ಚುನಾವಣೆ ಆಯೋಗ, CBI ಇರ್ಬೋದು, ED ಇರ್ಬೋದು, ಸಾಂವಿಧಾನಿಕ ಸಂಸ್ಥೆಗಳು. ಯತೀಂದ್ರ ಭಾಳ ಎಳಸು ರಾಜಕಾರಣದಲ್ಲಿ. ಎಲ್ಲ ಒಂದು ಕಡೆ ಲೈಮ್ ಲೈಟಿಗೆ ಬರಬೇಕು, ಸದಾ ಸುದ್ದಿಲಿ ಇರಬೇಕಂತೇಳಿ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದೀನಿ. ನಾನು ಯತೀಂದ್ರ ಅವ್ರಿಗೆ ಕೇಳ್ತೀನಿ, ನೋಡಿ, ವೋಟ್ ಚೋರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕತ್ತಲು ರಾತ್ರಿ ಈ ದೇಶದ ಜನರಿಗೆ ಕಲಿಸಿದ್ದು ನೀವು. ಭ್ರಷ್ಟಾಚಾರ, ಹಣ ಹಂಚಿ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಂಥವ್ರು ನೀವು. ಆಯಿತು, ರಾಹುಲ್ ಗಾಂಧಿ ಅವ್ರು ಹೇಳಿಕೆ ಕೊಡ್ತಾರಲ್ಲ, ಇಷ್ಟು ವರ್ಷ ದೇಶದಲ್ಲಿ ನೀವೇ ತಾನೇ ಆಡಳಿತ ಮಾಡಿದ್ದು. ಆವಾಗ ಮತಗಳತನ ನೀವೇ ಮಾಡಿದ್ದಾನೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ದುರುಪಯೋಗ ಮಾಡಿಕೊಂಡು ಇಷ್ಟು ವರ್ಷ ಅಧಿಕಾರ ಮಾಡಿದ್ರಿ ದೇಶದಲ್ಲಿ. ಈ ದೇಶದ ಪ್ರಜ್ಞಾವಂತ ಮತದಾರರು ನಿಮಗೆ ಕಪಾಳ ಮೋಕ್ಷ ಮಾಡಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಅವಕಾಶದಲ್ಲಿ ಆ ರೀತಿ ಮಾಡಿದರು. ಇನ್ನೂ ಬುದ್ಧಿ ಬಂದಿಲ್ಲ. ಏನಿದೆ ಆರೋಪ? ನೀವೇ ತಾನೇ ಮತಗಳತನ ಮಾಡಿದ್ದು. ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲ. ರಾಜ್ಯದಲ್ಲಿ 2023ಕ್ಕೆ 138 ಸೀಟ್ ಬಂದ್ವಿ ಅಂತೇಳಿ ಹಿಂಗೆ ಬಿಂಬಿಸ್ತೀವಿ, ಎದೆ ಉಬ್ಬಿಸಿ ಹೇಳ್ತಿರಲ್ಲ. ಅವಾಗ ನೀವು ಮತಗಳತನ ಮಾಡಿದ್ರಾ? ನಾವು ರಾಜ್ಯದಲ್ಲಿ ಸೋತು ಸಹ ಗೌರವದಿಂದ ಜನಾದೇಶಕ್ಕೆ ಗೌರವವನ್ನು ಕೊಟ್ಟು ತಲೆಬಾಗಿ ನಾವು ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯತೀಂದ್ರ ಅವರೇ, ಇದನ್ನು ಬಿಡಬೇಕು. ಅನಗತ್ಯವಾಗಿ ಆರೋಪ ಮಾಡೋದು ನೋಡಿ. ಯತೀಂದ್ರ ಅವ್ರ ಅಪ್ಪರಿಗೆ ಹೇಳಿದ್ರು, ಅಪ್ಪ ನಾನು ಕೊಟ್ಟದ್ದು ಇದೆ ಅಂದರೆ ವರ್ಗಾವಣೆ. ಮೊಬೈಲ್ನಲ್ಲಿ ಮಾತಾಡಿ ಮಾಧ್ಯಮಕ್ಕೆ ಸುದ್ದಿಯಾಗಿ ಜನರಿಗೆ ಕಾಮಿಡಿ ಪೀಸ್ ಆದ್ರಿ. ಕುಕ್ಕರ್ ಹಂಚಿದ್ವಿ ಅಂತ ಹೇಳಿದ್ರಿ, ಹೇಳಿಕೆ ಕೊಟ್ರಿ ನೀವೇ, ಬಾಲಿಶವಾದ ಹೇಳಿಕೆ ಚುನಾವಣೆಯಲ್ಲಿ. ಮತ್ತು ಕಳೆದ ವಾರ ಬೆಳಗಾಂನಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿರಿ. ನಿಮ್ಮ ಸಚಿವರುಗಳೇ ಕೆಲವರು ಡಿಫೆಂಡ್ ಮಾಡ್ಕೊಂಡ್ರು, ಇನ್ನು ಕೆಲವರು ಅದು ವೈಯಕ್ತಿಕ ಹೇಳಿಕೆ ಅಂದರು. ರಾಮನಗರದ ಶಾಸಕರು ಏನು ಹೇಳಿದರು? ಯತೀಂದ್ರಗೆ ಅಧಿಕಾರ ಕೊಟ್ಟದ್ದು ಯಾರು? ಮತ್ತು ಚನ್ನಗಿರಿ ಶಾಸಕರು ಹೇಳಿದರು. ಭಾಳಷ್ಟು ಜನ ಶಾಸಕರು ಟೀಕೆ ಮಾಡಿದರು. DK ಶಿವಕುಮಾರ್ಗೆ ದೂರು ಕೊಡಿದರೆ ಈಗಾಗಲೇ DK ಶಿವಕುಮಾರ್ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ವರದಿ ಮಾಡಿದ್ವಿ ಅಂತ ಹೇಳಿದರು. ಎಲ್ಲ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅಪ್ರಬುದ್ಧ ರಾಜಕಾರಣಿ, ಎಳಸು, ಜ್ಞಾನನೇ ಇಲ್ಲ. ಅಂದರೆ ವಿವಾದಾತ್ಮಕ ಹೇಳಿಕೆಗಳಿಂದ ಈ ರಾಜ್ಯದ ಜನರಿಗೆ ಮಾಧ್ಯಮದಲ್ಲಿ ಸದಾ ಸುದ್ದಿಯಲ್ಲಿರಬೇಕು. ಬಹುಶಃ ನವೆಂಬರ್ದಲ್ಲಿ ಕ್ರಾಂತಿ ಅಂತ ಹೇಳಿ ಅವರ ಪಕ್ಷದವರು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಮುಂದೆ ಉನ್ನತ ಹುದ್ದೆ ಅಲಂಕರಿಸ್ಬೇಕಂತೇಳಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದ ಫ್ರಂಟ್ ಲೈನಿಗೆ ಬರ್ಬೇಕಂತೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಚುನಾವಣಾ ಆಯೋಗದ ಆಯುಕ್ತರ ಬಗ್ಗೆ ನೀವು ರಾಜಕೀಯ ಪುಡಾರಿ ಅಂತ ಹೇಳ್ತಾರಲ್ಲ,
ನಿಮ್ಮ ಪಕ್ಷ ಪುಡಾರಿ ಪಕ್ಷ, ಅಧಿಕಾರಕ್ಕೆ ಬಂದಂಥವ್ರು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಾಗಾಗಿ ಈ ಹೇಳಿಕೆಯನ್ನು ಖಂಡಿಸ್ತೀವಿ, ತಕ್ಷಣ ವಾಪಸ್ ಪಡಿಬೇಕು. ಎಲ್ಲ ಒಂದು ಕಡೆ ಏನು ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಹೇಳಿಕೆ ಕೊಟ್ರ, ಅವ್ರ ಹೇಳಿಕೆ ಅಲ್ಲ, ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವರು ಸ್ವತಃ ಅವ್ರ ಮಗನ ಬಾಯಲ್ಲಿ ಹೇಳ್ಸಿದ್ದಾರೆ. ಹಾಗಾಗಿ ಇವರ ಹೇಳಿಕೆಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ತಕ್ಷಣ ಚುನಾವಣೆ ಆಯೋಗದ ಮುಖ್ಯ ಆಯುಕ್ತರ ಅವ್ರಿಗೆ ಕ್ಷಮೆ ಕೇಳಬೇಕು, ದೇಶದ ಜನರಿಗೆ ಕ್ಷಮೆ ಕೇಳಬೇಕು. ಅದು ಒಂದು ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ರೆ ಇವರು ಯಾವ ರೀತಿ ಭ್ರಷ್ಟರು ಅಂತ ಹೇಳಿಕೆ ನಾನು ಇಚ್ಛೆಪಡ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತ ಸಂಸ್ಥೆ. ಅನಗತ್ಯವಾಗಿ AICC ಅಧ್ಯಕ್ಷರ ಮಗ ಅಂತ ಒಂದೇ ಕಾರಣಕ್ಕೆ ಪ್ರಿಯಾಂಕ ಖರ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅನಗತ್ಯವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವ ಮುಖಾಂತರ ನಮ್ಮ ಹಿಂದುತ್ವಕ್ಕೆ ಅಪಮಾನ ಮಾಡಿದರು. ಸರ್ಕಾರನೂ ಸಹ ಎಲ್ಲ ಒಂದು ಕಡೆ ಏನು ಪ್ರಿಯಾಂಕ ಖರ್ಗೆ ಹೇಳಿಕೆ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಮತ್ತು ಸಚಿವ ಸಂಪುಟದ ಸಹ ತೀರ್ಮಾನಕ್ಕೆ ಈಗಾಗಲೇ ಸಂಚಾರಿ ಪೀಠ ಸ್ಟೇ ಕೊಟ್ಟಿದೆ. ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತಿಲ್ಲ, ಮುಖಭಂಗ ಆಗಿದೆ. ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. RSS ಸಂಕಷ್ಟ ದಿನಗಳಲ್ಲಿ ತ್ಯಾಗ ಬಲಿದಾನಕ್ಕೆ ಸಂಘದ ಕಾರ್ಯಕರ್ತರು ಯಾವತ್ತೂ ನಿರಂತರವಾಗಿ ಸಿದ್ಧವಾಗಿರ್ತಾರೆ. ಇದು ಸರ್ಕಾರಕ್ಕೆ ಕಪಾಳ ಮೋಕ್ಷ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಕಮಿಷನರಿಗೆ ಪುಡಾರಿಗಳಂತ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನೋಡಿ, ಯತೀಂದ್ರಗೆ ಮೆದುಳಿಗೂ ನಾಲ್ಗೆಗೂ ಲಿಂಕೇ ಇಲ್ಲ. ಎಲ್ಲ ಒಂದು ಕಡೆ ನಿರಂತರವಾಗಿ ಸದಾ ಸುದ್ದಿಲಿರ್ಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆಗಳನ್ನು ಯತೀಂದ್ರ ಕೊಡ್ತಾ ಇದ್ದಾರೆ. ನಾನು ಕೇಳ್ತೀನಿ ಯತೀಂದ್ರ ಅವರಿಗೆ, ಚುನಾವಣೆ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ. ರಾಜ್ಯಪಾಲರು, ರಾಷ್ಟ್ರಪತಿಗಳು, ಚುನಾವಣೆ ಆಯೋಗ, CBI ಇರ್ಬೋದು, ED ಇರ್ಬೋದು, ಸಾಂವಿಧಾನಿಕ ಸಂಸ್ಥೆಗಳು. ಯತೀಂದ್ರ ಭಾಳ ಎಳಸು ರಾಜಕಾರಣದಲ್ಲಿ, ಎಲ್ಲ ಒಂದು ಕಡೆ ಲೈಮ್ ಲೈಟಿಗೆ ಬರಬೇಕು, ಸದಾ ಸುದ್ದಿಲಿ ಇರಬೇಕಂತೇಳಿ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದೀನಿ. ನಾನು ಯತೀಂದ್ರ ಅವ್ರಿಗೆ ಕೇಳ್ತೀನಿ, ನೋಡಿ, ವೋಟ್ ಚೋರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕತ್ತಲು ರಾತ್ರಿ ಈ ದೇಶದ ಜನರಿಗೆ ಕಲಿಸಿದ್ದು ನೀವು. ಭ್ರಷ್ಟಾಚಾರ, ಹಣ ಹಂಚಿ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಂಥವ್ರು ನೀವು. ಆಯಿತು, ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರಲ್ಲ, ಇಷ್ಟು ವರ್ಷ ದೇಶದಲ್ಲಿ ನೀವೇ ತಾನೇ ಆಡಳಿತ ಮಾಡಿದ್ದು, ಆವಾಗ ಮತಗಳತನ ನೀವೇ ಮಾಡಿದ್ದಾನೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ದುರುಪಯೋಗ ಮಾಡಿಕೊಂಡು ಇಷ್ಟು ವರ್ಷ ಅಧಿಕಾರ ಮಾಡಿದ್ರಿ ದೇಶದಲ್ಲಿ. ಈ ದೇಶದ ಪ್ರಜ್ಞಾವಂತ ಮತದಾರರು ನಿಮಗೆ ಕಪಾಳ ಮೋಕ್ಷ ಮಾಡಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಅವಕಾಶದಲ್ಲಿ ಆ ರೀತಿ ಮಾಡಿದರು. ಇನ್ನೂ ಬುದ್ಧಿ ಬಂದಿಲ್ಲ. ಏನಿದೆ ಆರೋಪ? ನೀವೇ ತಾನೇ ಮತಗಳತನ ಮಾಡಿದ್ದು. ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲ. ರಾಜ್ಯದಲ್ಲಿ 2023ಕ್ಕೆ 138 ಸೀಟ್ ಬಂದ್ವಿ ಅಂತೇಳಿ ಹಿಂಗೆ ಬಿಂಬಿಸ್ತೀವಿ, ಎದೆ ಉಬ್ಬಿಸಿ ಹೇಳ್ತಿರಲ್ಲ, ಅವಾಗ ನೀವು ಮತಗಳತನ ಮಾಡಿದ್ರಾ? ನಾವು ರಾಜ್ಯದಲ್ಲಿ ಸೋತು ಸಹ ಗೌರವದಿಂದ ಜನಾದೇಶಕ್ಕೆ ಗೌರವವನ್ನು ಕೊಟ್ಟು ತಲೆಬಾಗಿ ನಾವು ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯತೀಂದ್ರ ಅವರೇ, ಇದನ್ನು ಬಿಡಬೇಕು, ಅನಗತ್ಯವಾಗಿ ಆರೋಪ ಮಾಡೋದು. ನೋಡಿ, ಯತೀಂದ್ರ ಅವ್ರ ಅಪ್ಪರಿಗೆ ಹೇಳಿದ್ರು, ಅಪ್ಪ ನಾನು ಕೊಟ್ಟದ್ದು 5 ಅಂದರೆ ವರ್ಗಾವಣೆ. ಮೊಬೈಲ್ನಲ್ಲಿ ಮಾತಾಡಿ ಮಾಧ್ಯಮಕ್ಕೆ ಸುದ್ದಿಯಾಗಿ ಜನರಿಗೆ ಕಾಮಿಡಿ ಪೀಸ್ ಆದ್ರಿ. ಕುಕ್ಕರ್ ಹಂಚಿದ್ವಿ ಅಂತ ಹೇಳಿದ್ರಿ, ಹೇಳಿಕೆ ಕೊಟ್ರಿ ನೀವೇ, ಬಾಲಿಶವಾದ ಹೇಳಿಕೆ ಚುನಾವಣೆಯಲ್ಲಿ. ಮತ್ತು ಕಳೆದ ವಾರ ಬೆಳಗಾಂನಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿರಿ. ನಿಮ್ಮ ಸಚಿವರುಗಳೇ ಕೆಲವರು ಡಿಫೆಂಡ್ ಮಾಡ್ಕೊಂಡ್ರು, ಇನ್ನು ಕೆಲವರು ಅದು ವೈಯಕ್ತಿಕ ಹೇಳಿಕೆ ಅಂದರು. ರಾಮನಗರದ ಶಾಸಕರು ಏನು ಹೇಳಿದರು? ಯತೀಂದ್ರಗೆ ಅಧಿಕಾರ ಕೊಟ್ಟದ್ದು ಯಾರು? ಮತ್ತು ಚನ್ನಗಿರಿ ಶಾಸಕರು ಹೇಳಿದರು. ಭಾಳಷ್ಟು ಜನ ಶಾಸಕರು ಟೀಕೆ ಮಾಡಿದರು. DK ಶಿವಕುಮಾರ್ಗೆ ದೂರು ಕೊಡಿದರೆ
ಈಗಾಗಲೇ ಡಿ ಕೆ ಶಿವಕುಮಾರ್ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ವರದಿ ಮಾಡಿದ್ವಿ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅಪ್ರಬುದ್ಧ ರಾಜಕಾರಣಿ, ಎಳಸು ಜ್ಞಾನನೇ ಇಲ್ಲ. ಅಂದರೆ ವಿವಾದಾತ್ಮಕ ಹೇಳಿಕೆಗಳಿಂದ ಈ ರಾಜ್ಯದ ಜನರಿಗೆ ಮಾಧ್ಯಮದಲ್ಲಿ ಸದಾ ಸುದ್ದಿಯಲ್ಲಿರಬೇಕು. ಬಹುಶಃ ನವೆಂಬರ್ದಲ್ಲಿ ಕ್ರಾಂತಿ ಅಂತ ಹೇಳಿ ಅವರ ಪಕ್ಷದವರು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಮುಂದೆ ಉನ್ನತ ಹುದ್ದೆ ಅಲಂಕರಿಸ್ಬೇಕಂತ ಹೇಳಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದ ಫ್ರಂಟ್ ಲೈನಿಗೆ ಬರ್ಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಚುನಾವಣಾ ಆಯೋಗದ ಆಯುಕ್ತರ ಬಗ್ಗೆ ನೀವು ರಾಜಕೀಯ ಪುಡಾರಿ ಅಂತ ಹೇಳ್ತಾರಲ್ಲ, ನಿಮ್ಮ ಪಕ್ಷ ಪುಡಾರಿ ಪಕ್ಷ, ಅಧಿಕಾರಕ್ಕೆ ಬಂದಂಥವ್ರು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಾಗಾಗಿ ಈ ಹೇಳಿಕೆಯನ್ನು ಖಂಡಿಸ್ತೀವಿ, ತಕ್ಷಣ ವಾಪಸ್ ಪಡಿಬೇಕು. ಎಲ್ಲ ಒಂದು ಕಡೆ ಏನು ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಹೇಳಿಕೆ ಕೊಟ್ಟರೆ ಅವ್ರ ಹೇಳಿಕೆ ಅಲ್ಲ, ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವರು ಸ್ವತಃ ಅವ್ರ ಮಗನ ಬಾಯಲ್ಲಿ ಹೇಳ್ಸಿದ್ದಾರೆ. ಹಾಗಾಗಿ ಇವರ ಹೇಳಿಕೆಗೆ ಯಾವುದೇ ಕಿಮ್ಮತ್ತಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ತಕ್ಷಣ ಚುನಾವಣೆ ಆಯೋಗದ ಮುಖ್ಯ ಆಯುಕ್ತರ ಅವ್ರಿಗೆ ಕ್ಷಮೆ ಕೇಳಬೇಕು, ದೇಶದ ಜನರಿಗೆ ದೇಶದ ಕ್ಷಮೆ ಕೇಳಬೇಕು. ಅದು ಒಂದು ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ರೆ ಇವರು ಯಾವ ರೀತಿ ಭ್ರಷ್ಟರು ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ.